ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಯಶವಂತಪುರ ಮಾರ್ಕೆಟು. ಎಲ್ಲರೂ ಹೇಗಿದ್ದೀರಾ? ಯಶವಂತಪುರ ಮಾರ್ಕೆಟಲ್ಲಿ ಬಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಜನರು ಯಾವ ರೀತಿ ಶಾಪಿಂಗ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಈ ಕಡೆ ಕೆಲಸ ಇದ್ದಿದ್ದರಿಂದ ಯಶವಂತಪುರ ಮಾರ್ಕೆಟ್ ರೂಟೇ ಹೋಗ್ತಾ ಇದ್ದೆ. ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ. ಯಶವಂತಪುರ ಮಾರ್ಕೆಟಲ್ಲಿ ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ವಿಡಿಯೋ ಇದು. ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ತುಂಬ ರಶ್ ಇತ್ತು. ಎಲ್ಲ ಕಡೆಯೂ ಕೂಡ ಫ್ರೂಟ್ಸ್ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಅಥವಾ ಹೂವು ಎಲ್ಲ ಥರದ್ದು ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಅಂದರೆ ಏನಂದರೆ ತುಂಬ ರಶ್ ಇತ್ತು. ಈ ಭಾಗದ ಜನರು ಅಂದರೆ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋರು ಅಥವಾ ಬೇರೆ ಕಡೆಗೆ ಹೋಗೋರು ಇಲ್ಲಿ ಅಕ್ಕಪಕ್ಕ ಈ ಯಶವಂತಪುರ ಮಾರ್ಕೆಟಲ್ಲೇ ಕೂಡ ಜಾಸ್ತಿ ಶಾಪಿಂಗ್ ಮಾಡೋದು. ನಮ್ಮ ಸೈಡೆಲ್ಲ ಬಂದು ನಾವೆಲ್ಲ ಮೈಸೂರು ರೋಡ್ ಇರೋರು ಆಲ್ಮೋಸ್ಟ್ ಆಲ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ತೀನಿ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಬಾಳೆಕಂದೆಲ್ಲ ರೋಡ್ ಸೈಡೇ ಮಾರ್ತಾ ಇದ್ದಾರೆ. ಊರುಗಳಲ್ಲಾದರೆ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ಬಂದು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಬೇಕು. ಇದೆಲ್ಲ ಬಂದು ಗ್ರಂಥಿಗೆ ಅಂಗಡಿ. ನಿಮ್ಗೇನಾದರೂ ರಿಲೇಟೆಡ್ ಪೂಜೆಗೆ ಸಂಬಂಧಪಟ್ಟದ್ದೇನಾದರೂ ಬೇಕಿದ್ದರೆ ಅಲ್ಲಿ ತೊಗೋಬೋದು. ನೋಡಿ, ನೀವೇ ನೋಡಿ ಯಾವ ಥರ ಹೂವನ್ನು ಮಾರ್ತಾ ಇದ್ದಾರೆ ರೋಡಲ್ಲಿ ಅಂತ. ಎಲ್ಲ ಥರದ ಬಿಡಿ ಹೂವನ್ನು ಕೂಡ ಸಿಗುತ್ತೆ. ನೋಡಿ, ಎಲ್ಲ ಥರದ ಬಿಡಿ ಹೂವನ್ನು ಕೂಡ ಇಲ್ಲಿಟ್ಟಿದ್ದಾರೆ. ನೀವೇ ನೋಡ್ತಾ ಇರ್ಬೋದು. ಇದೆಲ್ಲ ಬಂದು ನೋಡಿ ಎಲ್ಲ ಥರದ್ದು ಕುಚ್ಚು, ಹಾರ ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ. ತುಂಬ ಡಿಸೈನಾಗಿ ಮಾಡಿದ್ದಾರೆ. ಒಂಥರ ಅಟ್ರಾಕ್ಷನ್ ಲುಕ್ ಕೂಡ ಇದೆ, ಸ್ಟೈಲಿಶ್ ಆಗಿ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಹೂವನ್ನು ಕೂಡ ಮಾರ್ತಾ ಇದ್ದಾರೆ. ಅದು ತುಳಸಿ ಗಿಡ ಎಲ್ಲ ಮಾರ್ತಾ ಇದ್ದಾರೆ. ನೋಡಿ, ಎಲ್ಲ ಥರದ್ದು ಹೂವು ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಯಾವ ಥರದ್ದು ಹೂವು ಸಿಗಲ್ಲ ಅನ್ನೋದೇ ಇಲ್ಲ. ಶಾಪಿಂಗ್ ಮಾಡೋರಿಗೆ ಒಂದೊಳ್ಳೆ ಇದು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇಲ್ಲೇ ನೋಡಿ, ಹಾರ ಬಂದು ಗುಲಾಬಿ ಹಾರ ಎಲ್ಲ ಯಾವ ಥರ ಇದೆ. ಮಲ್ಲಿಗೆ ಹಾರ ಮತ್ತು ಗುಲಾಬಿ ಹಾರ ಎಲ್ಲ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ನೀವೇನಾದರೂ ಅಲಂಕಾರ ಮಾಡ್ತೀನಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು ಫ್ಲವರ್ ಡೆಕೋರೇಷನ್ ಕೂಡ ಆಲ್ರೆಡಿ ಇಲ್ಲಿ ಕೂಡ ಇಟ್ಟಿದ್ದಾರೆ. ಇದೆಲ್ಲ ಬಂದು ಸೇಲ್ಗೆ ಇರೋದು. ಡಿಸೈನ್ ನಿಮ್ಗೆ ಯಾವ ಥರ ಬೇಕು ಅಂದರೂ ರೆಡಿ ಮಾಡಿಕೊಡ್ತಾರೆ ಇಲ್ಲೇ. ಆಲ್ರೆಡಿ ಇಲ್ಲಿ ಏನಾದರೂ ಬಟ್ಟೆ ಏನಾದರೂ ಶಾಪಿಂಗ್ ಮಾಡ್ತೀನಿ ಅಂದರೆ ಚಿಕ್ಕ ಮಕ್ಕಳಿಗೆ ಇದು ಬಂದು ಲೆಫ್ಟ್ ರೋಡಲ್ಲಿ ಅಷ್ಟೊಂದು ರಶ್ ಇರೋಲ್ಲ. ನಿಮಗೆ ನಾರ್ಮಲಾಗಿ ಶಾಪಿಂಗ್ ಮಾಡ್ಬೋದು, ಅಂಥದ್ದೇನು ರಶ್ ಇರೋಲ್ಲ. ಇದು ಬಂದು ಈ ಮಾರ್ಕೆಟ್ ಎಲ್ಲಪ್ಪ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರನೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಬಂದರೆ ರೈಲ್ವೆ ಸ್ಟೇಷನ್ ರೋಡ್ಗೆ ಇಲ್ಲಿ ನೋಡಿ ಹಣ್ಣೆಲ್ಲ ಮಾರ್ತಾ ಇದ್ದಾರೆ. ನಿಮಗೆ ಎಲ್ಲ ಥರದ ಹಣ್ಣು ಕೂಡ ಇಲ್ಲಿ ಸಿಗುತ್ತೆ. ಯಾವ ಹಣ್ಣು ಸಿಗಲ್ಲ ಅನ್ನೋದಿಲ್ಲ. ಅದರಲ್ಲೂ ನೀವು ಕೇಳಬೇಕಾ, ಎಕ್ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಥರದ ಹಣ್ಣು ಕೂಡ ಮಾರ್ತಾ ಇರ್ತಾರೆ. ಎಲ್ಲ ಡಿಮ್ಯಾಂಡ್ ಕೂಡ ಇವತ್ತೇ ಇರ್ತದೆ. ಪ್ರೈಸ್ ಕೂಡ ಜಾಸ್ತಿನೇ ಇರುತ್ತೆ. ಎಲ್ಲರೂ ಕೂಡ ಅದೇ ಕಾನ್ಸೆಪ್ಟಲ್ಲಿ ಇರ್ತಾರೆ. ನೋಡಿ, ಇದು ರೈಲ್ವೆ ಸ್ಟೇಷನ್ ರೋಡು. ನೋಡಿ, ಇಲ್ಲೆಲ್ಲ ತುಂಬ ಜಾಮ್ ಆಗಿದೆ. ಇದು ಆ ಕಡೆಯಿಂದ ಬರಬೇಕಾದ್ರೆ ಇದು ರೈಲ್ವೆ ಸ್ಟೇಷನ್ ರೋಡು. ನೋಡಿ, ನೀವೇ ಎಷ್ಟು ಜನ ಇದ್ದಾರೆ ಇಲ್ಲಿ. ನೋಡಿ, ಹೋಗೋಕ್ಕೆ ದಾರಿನೇ ಇಲ್ಲ. ಕಸ್ಟಮರ್ ಅಂತೂ, ಅದರಲ್ಲೂ ಹಬ್ಬ ಅಂದರೆ ಈ ಮಾರ್ಕೆಟಲ್ಲಿ ಜನ ತುಂಬ ರಶ್ ಇರ್ತಾರೆ. ಎಲ್ಲ ನೋಡಿ, ಸ್ಕೂಟರ್ಸ್ ಎಲ್ಲ ಹೆಂಗೆ ಜಾಮ್ ಆಗಿದೆ, ಅದರಲ್ಲೂ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಬೈಕಲ್ಲಿ ಹೋಗೋರಿಗೆ, ಕಾರಲ್ಲಿ ಹೋಗೋರಿಗಂತೂ ತುಂಬ ಸಮಸ್ಯೆ ಇದೆ ಈ ರೋಡು. ಇಲ್ಲಿ ನೋಡಿ, ನೀವೇ ನೋಡ್ತಾ ಇರ್ಬೋದು. ಹಣ್ಣೆಲ್ಲ ಬಂದು ಎಲ್ಲಿ ನೋಡಿ, ಇಲ್ಲಿ ಯಾರೋ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಎಲ್ಲ ಥರದ ಹಣ್ಣುಗಳನ್ನೂ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನೀವೇ ನೋಡಿ, ಸೇಬ್ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಎಲ್ಲ ಥರದ ಕೆಟಗರಿ ಜನರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಹೈ ಕ್ಲಾಸ್ ಫ್ಯಾಮಿಲಿವರೆಗೂ ಕೆಲವರು ಪರ್ಚೇಸ್ ಮಾಡ್ತಾರೆ. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಹೂವು ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಇರೋದ್ರಿಂದ ತುಂಬ ರಶ್ ಇರುತ್ತೆ. ಆಲ್ರೆಡಿ ಆಲ್ಮೋಸ್ಟ್ ಆಲ್ ಶಾಪಿಂಗ್ ಮಾಡೋದೇ ಈವ್ನಿಂಗ್ ಟೈಮ್ ಅಲ್ವಾ. ಹಂಗಾಗಿ ಬಂದು ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋರು, ಒಂದೇ ಸಲ ಇಲ್ಲಿಂದನೇ ತೊಗೊಂಡೋಗೋಣ ಅನ್ನೋರು ತೊಗೊಂಡೋಗ್ತಾ ಇರ್ತಾರೆ. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ನಡ್ಕೊಂಡು ಓಡಾಡೋಕ್ಕೆ ಸ್ಪೇಸ್ ಇಲ್ಲ. ಅದರಲ್ಲೂ ಕೂಡ ಬೈಕ್ನವರೆಲ್ಲ ಒಂದೊಂದೇ ಮೂವ್ ಮಾಡ್ತಾ ಇದ್ದಾರೆ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಯಾವ ಅಂಗಡಿ ನೋಡಿದ್ರು ತುಂಬ ಕೂಡ ರಶ್ ಇದೆ. ಇದು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಯಶವಂತಪುರ ಮಾರ್ಕೆಟು. ನಾವು ಯಾವತ್ತೂ ಈ ಮಾರ್ಕೆಟ್ಗೆ ಬಂದಿರಲಿಲ್ಲ. ಆನ್ ದಿ ವೇ ಹೋಗ್ಬೇಕಾದ್ರೆ ಇದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಇಲ್ಲೂ ಕೂಡ ನಮಗೆ ಕಡಿಮೆಗೆ ಸಿಗುತ್ತೆ ಅಥವಾ ಎಲ್ಲ ಥರದ ಐಟಮು ಕೂಡ ಸಿಗುತ್ತೆ ಅಂತ ನೋಡ್ಬೋದು ನಾವು. ಫ್ಲವರ್ಸ್ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು,
ನಮ್ಮ ಫೆಸ್ಟಿವಲ್ಗೆ ಏನೇನು ಬೇಕೋ ಎಲ್ಲ ಥರದ್ದು ಕೂಡ ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ಬಿಡಿ ಹೂವು ನೋಡ್ತೀನಿ ಅಂದರೆ ಇದು ಗುಲಾಬಿ ಕುಚ್ಚು ಮತ್ತು ಇದು ಬೊಕ್ಕೆ ಟೈಪು, ಇಲ್ಲಿ ಬೊಕ್ಕೆ ಕೂಡ ರೆಡಿ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ ನೋಡಿ, ನೀವೇ ನೋಡ್ಬೋದು. ಆಲ್ರೆಡಿ ಜನ ಎಲ್ಲ ಬಾಳೆ ದಿಂಡೆಲ್ಲ ಹಿಡ್ಕೊಂಡು ಒಡ್ಡಾಡ್ತಾ ಇದ್ದಾರೆ, ಕೆಲವರು ಬೈಕಲ್ಲೂ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಹೂವು ಬಂದು ತುಂಬ ಚೆನ್ನಾಗಿದೆ, ಎಲ್ಲ ಥರ ಡಿಸೈನು ಕೂಡ ಇದೆ ನೋಡಿ. ಇಲ್ಲೆಲ್ಲ ಬಂದು ತುಂಬ ಪ್ರೈಸ್ ಕೂಡ ರೀಸನಬಲ್ ಇರ್ತದೆ. ಬೇರೆ ನಾರ್ಮಲ್ ಅಂಗಡಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲೊಂದು ಸ್ವಲ್ಪ ಕಡಿಮೆ ಇರುತ್ತೆ. ಬೇರೆ ಕಡೆ ಎಲ್ಲ ಸೀಸನ್ ಇರೋದ್ರಿಂದ ಜಾಸ್ತಿ ಇರುತ್ತೆ, ಎಲ್ಲರಿಗೂ ದುಡ್ಡು ಮಾಡಬೇಕು ಅನ್ನೋ ಮೈಂಡ್ಸೆಟ್ಟು, ಹಂಗಾಗಿ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ತುಂಬ ಕಡಿಮೆ ಇದೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನೋಡಿ ಬೊಕ್ಕೆ ಎಲ್ಲ ಫ್ಲೇವರ್ ಬೊಕ್ಕೆ ಥರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ ಯಾವ ಥರ ಬೇಕು ಮ್ಯಾನ್ಯುವಲಾಗಿ ಇಮಿಡಿಯೇಟ್ ಕೂಡ ಮಡಿಕೆ ನೋಡಿ, ಇದೆಲ್ಲ ಹಳ್ಳಿಲಿ ನೋಡ್ತಾ ಇದ್ದೆ, ಇಲ್ಲೂ ಕೂಡ ಮಾರ್ತಾ ಇದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇದು ಫೈನಲ್ಲು, ಇದು ಪಕ್ಕದ ರೋಡು. ಇದು ಪಕ್ಕದ ರೋಡಲ್ಲೆಲ್ಲ ಬಂದು ಅಷ್ಟೊಂದು ರಶ್ ಏನಿರಲ್ಲ, ನಿಮಗೆ ನಾರ್ಮಲ್ ಆಗಿರುತ್ತೆ. ಇಲ್ಲಿ ನೋಡಿ ಇದೆಲ್ಲ ಬಂದು ಪ್ಲಾಸ್ಟಿಕ್ದು ಬಾಳೆಕಂದು ಮತ್ತು ಪ್ಲಾಸ್ಟಿಕ್ ಹಾರಗಳೇನಾದ್ರು ನೋಡ್ತೀನಿ ಅಂದರೆ ಇದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. Last time we talked, you had nothing to say. You chose to walk, give what we had away.